ದೆಹಲಿಯಲ್ಲಿ ಡಿಕೆ 2.0 ಸಂಪುಟ ಸರ್ಕಸ್ ತೀವ್ರವಾಗಿ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮೀಟಿಂಗ್ ಆರಂಭ ಆಗುತ್ತೆ. ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಮೀಟಿಂಗ್ ಕೂಡ ನಡೆಯುತ್ತೆ. ಗುರುವಾರವೇ ಮುಖ್ಯಮಂತ್ರಿಗಳ ಪದಗ್ರಹಣ ನಡೆಯುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಡಿಕೆ ಮೀಟಿಂಗ್ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮೀಟಿಂಗ್ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಸಮಾಲೋಚನೆ ಮಾಡಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಲೀಸ್ಟ್ ಬಗ್ಗೆ ಗಂಭೀರವಾಗಿ ಚರ್ಚೆಗಳು ನಡೀತಾ ಇದೆ. ಇಬ್ಬರ ಲೀಸ್ಟ್ಗಳು ಫೈನಲ್ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಅವರು. ಈ ಇಬ್ಬರ ಲೀಸ್ಟ್ನಲ್ಲಿ ಯಾರ್ಯಾರ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ, ಆ ಹೆಸರುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಫೈನಲ್ ಮಾಡ್ತಾರೆ. ಈಗಾಗಲೇ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಆದೇಶ ಕೂಡ ಆಗಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈ ಬಗ್ಗೆ ಆದೇಶ ಕೂಡ ಮಾಡಿತ್ತು. 60-40 ಫಾರ್ಮುಲಾನ ಹೊರಡಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್. ರಾಹುಲ್ ಗಾಂಧಿ ಅವರು 60-40 ಫಾರ್ಮುಲಾ ಹೇಳಿದ್ರಂತೆ. ಅಂದರೆ 60% ಹೊಸಬರು ಯುವ ನಾಯಕರು, 40% ಯಾರಿದ್ದಾರೆ ಅವರು ಪಕ್ಷದಲ್ಲಿ ಹಿರಿಯ ನಾಯಕರು ಮತ್ತು ಈ ಹಿಂದೆ ಸಚಿವರಾಗಿದ್ದವರು, ಅವರನ್ನೇ ಪುನರಾವರ್ತನೆ ಮಾಡಬೇಕು. ಮಿಕ್ಕ 60% ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರಂತೆ. ಇದೇ ಒಂದು ಆದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಪಾಲನೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಸಚಿವಾಕಾಂಕ್ಷಿಗಳು ಭಾರಿ ಲಾಭಿ ತಂತ್ರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಚಿವಾಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲೂ ಕೂಡ ಭಾರಿ ಲಾಭಿ ತಂತ್ರವನ್ನು ಮುಂದುವರಿಸ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಮನವೊಲಿಸೋದಕ್ಕೆ ಅವರ ಮೇಲೆ ಒತ್ತಡ ಹೇರುವಂತಹ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಇನ್ನೂ ಕೆಲವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇನಿದ್ದಾರೆ ಅವರ ಮೇಲೂ ಕೂಡ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ದುಂಬಾಲು ಬಿದ್ದಿದ್ದಾರೆ. ನಮ್ಮನ್ನು ಕೂಡ ಮಾಡಿ ಪರಿಗಣನೆಗೆ ತೆಗೆದುಕೊಳ್ಳಿ, ಹೈಕಮಾಂಡ್ ಮುಂದೆ ನಮ್ಮ ಹೆಸರನ್ನು ಹೇಳಿ ಅಂತ ಅವರು ಕೂಡ ದುಂಬಾಲು ಬಿದ್ದಿದ್ದಾರೆ. ಇನ್ನು ಮತ್ತೊಂದು ಕಡೆ ಇನ್ನೂ ಕೆಲವರು ಹೈಕಮಾಂಡ್ ನಾಯಕರನ್ನೇ ರೀಚ್ ಔಟ್ ಆಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ 60-40 ಸೂತ್ರ, 60-40, 60% ಹೊಸಬರಿಗೆ, 40% ಹಳಬರಿಗೆ ಕೊಡಬೇಕು ಅನ್ನುವಂತಹ ಮಾತುಗಳು ಕೇಳಿಬಂದಿದೆಯಂತೆ. ಅದೇ ಕಾರಣಕ್ಕೋಸ್ಕರ ಹೊಸಬರು ನಮಗೂ ಕೂಡ ಒಂದು ಅವಕಾಶ ಸಿಕ್ಕರೆ ಏನು ತಪ್ಪಿಲ್ಲ, ಸುಮ್ಮನೆ ಒಂದು ಕಲ್ಲು ಹಾಕೋಣ ಅಂತ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ರಾಹುಲ್ ಗಾಂಧಿ ಅವರು ಮೀಟಿಂಗ್ ಮಾಡಲಿದ್ದಾರೆ. ಫೈನಲ್ ಪಟ್ಟಿ ಹೊರಬೀಳತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆ ಮಾಹಿತಿಗಳು ದೆಹಲಿ ಮೂಲದಿಂದಲೂ ಕೂಡ ಲಭ್ಯ ಆಗಿದೆ. ಹೀಗಾಗಿ ಪಟ್ಟಿ ಯಾವಾಗ ಫೈನಲ್ ಆಗಿ ಹೊರಬರುತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಗುರುವಾರದ ಒಳಗಾಗಿ ಎಲ್ಲವೂ ಕೂಡ ನಿಚ್ಚಳ ಆಗುತ್ತೆ. ನೂತನ ಸಚಿವರು ಪದಗ್ರಹಣ ಮಾಡ್ತಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ.